ಕೆಜಿಎಫ್ ನಂತರ ಯಶ್ ಅದೃಷ್ಟವೇ ಬದಲಾಗಿತ್ತು. ರಾಕಿಂಗ್ ಸ್ಟಾರ್ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದೆ. ಇದೀಗ ಟಾಕ್ಸಿಕ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆದ್ರೆ ಯಶ್ಗೆ ಮಾತ್ರ ಅಭಿಮಾನಿಗಳ ಜೊತೆ ಸಂಭ್ರಮಿಸೋದಕ್ಕೆ ಆಗ್ತಿಲ್ಲ. ಅದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಪಾಲಿನ ಸುವರ್ಣ ಯುಗ ಅಂದ್ರೆ ತಪ್ಪಲ್ಲ. 2018ರಲ್ಲಿ ಕೆಜಿಎಫ್ ಚಾಪ್ಟರ್ 1 ಬಂದ ನಂತರ ಯಶ್ ಯುಗವೇ ಶುರುವಾಗಿದೆ. ಆದ್ರೆ ಈ ಸಕ್ಸಸ್ ಅನ್ನ ಯಶ್ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡುವ ವೇಳೆ ಏನಾದ್ರೂ ಅವಘಡ ನಡೆಯುತ್ತಲೇ ಇದೆ. ಇದು ಯಶ್ ಸಂಭ್ರಮವನ್ನ ನುಂಗಿ ಹಾಕಿದೆ. ಅದರಲ್ಲೂ ಸಾರ್ವಜನಿಕವಾಗಿ ಯಶ್ ಏನೇ ಕಾರ್ಯಕ್ರಮ ಮಾಡಿದ್ರೂ ಏನಾದ್ರೂ ಅವಘಡ ಆಗ್ತಾನೆ ಇವೆ. 2019ರಲ್ಲಿ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ಸ್ ನಲ್ಲಿ ಯಶ್ ಅಭಿಮಾನಿಗಳ ಜೊತೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು. ಆದ್ರೆ ಅವತ್ತು ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಅತಿ ಎತ್ತರದ ಕಟೌಟ್ ನಿಲ್ಲಿಸಿ ದಾಖಲೆ ನಿರ್ಮಿಸುವ ತವಕದಲ್ಲಿದ್ರು. ಇನ್ನೇನು ಎಲ್ಲ ಅಂದುಕೊಂಡಂತೆ ಆಯಿತು ಅನ್ನೋ ಸಂಭ್ರಮದಲ್ಲಿ ಇದ್ದಾಗ ಕೊನೆ ಕ್ಷಣದಲ್ಲಿ ಬರ್ತ್ಡೇಗೆ ನಿಲ್ಲಿಸಿರುವಂತಹ ಕಟೌಟ್ ಮುರಿದು ಕೆಳಗಿದ್ದಿತ್ತು. ಈ ಘಟನೆ ಯಶ್ ಹುಟ್ಟುಹಬ್ಬದ ಸಂಭ್ರಮವನ್ನೇ ನುಂಗಿತ್ತು. ಈ ಘಟನೆ ಬಳಿಕ ಯಶ್ ಈವರೆಗೂ ಕೂಡ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿಲ್ಲ. ಇದಲ್ಲದೆ ಅಭಿಮಾನಿಯೊಬ್ಬ ಯಶ್ ಹುಟ್ಟುಹಬ್ಬದಂದೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ತನ್ನ ನೆಚ್ಚಿನ ನಟನನ್ನ ಭೇಟಿ ಮಾಡೋಕೆ ಆಗಿಲ್ಲ ಅಂತ ಬೇಸರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ. ಈ ಎಲ್ಲ ನೋವು ಮರೆಯುವ ಮುನ್ನವೇ 2024ರಲ್ಲಿ ಯಶ್ ಹುಟ್ಟುಹಬ್ಬಕ್ಕೆ ಕಟೌಟ್ ಕಟ್ಟುವ ವೇಳೆ ವಿದ್ಯುತ್ ಸ್ಪರ್ಶಿಸಿ 3 ಜನ ಫ್ಯಾನ್ಸ್ ಸಾವಿಗೀಡಾಗಿದ್ರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಮೊನ್ನೆ ಹೈದರಾಬಾದ್ನಲ್ಲಿ ನಡೆದ ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಸೌಂಡ್ ಸಿಸ್ಟಮ್ಗೆ ಇಟ್ಟಿರುವಂತಹ ವೇದಿಕೆ ಕುಸಿದು 5 ಮಂದಿಗೆ ಗಾಯ ಆಗಿದೆ. ಇದರಿಂದ ಎಚ್ಚೆತ್ತ ಯಶ್ ಚೆನ್ನೈನಲ್ಲಿ ಓಪನ್ ಗ್ರೌಂಡ್ ಸಹವಾಸವೇ ಬೇಡ ಅಂತ ಇಂಡೋರ್ ಸ್ಟೇಡಿಯಂನಲ್ಲಿ ಟಾಕ್ಸಿಕ್ ಈವೆಂಟ್ ಮಾಡಿದ್ದಾರೆ. ಸದ್ಯ ಟಾಕ್ಸಿಕ್ ರಿಲೀಸ್ಗೆ 1 ದಿನ ಬಾಕಿ ಇರುವ ಬೆನ್ನಲ್ಲೇ ಇಂದು ಯಶ್ ಧರ್ಮಸ್ಥಳ ಶ್ರೀ ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ. ಟಾಕ್ಸಿಕ್ ಚಿತ್ರ ಯಾವುದೇ ಅಡೆತಡೆಗಳು ಇಲ್ಲದೆ ರಿಲೀಸ್ ಆಗಲಿ ಅಂತ ಮಂಜುನಾಥನ ಮೊರೆ ಹೋಗಿದ್ದಾರೆ.